ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 13ನೇ ಸ್ಪಾಟಲ್ಲಿ ಶೋಧ ಕಾರ್ಯ ನಡೆಯಬೇಕಿತ್ತು, ಬಟ್ ನಡೆದಿಲ್ಲ. ನಿನ್ನೆ ಮಧ್ಯಾಹ್ನ ಬಂದು ಸಂಜೆ ಅನಾಮಿಕ ವಾಪಸ್ ಆಗಿದ್ದಾನೆ. ಸೊ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆಗಲಿಲ್ಲ. ಅನಾಮಿಕ ವ್ಯಕ್ತಿ ಮಧ್ಯಾಹ್ನ ಬಂದರು, ಸಂಜೆ ಹೋದ್ರು. ಈಗ ಇಡೀ ಶೋಧ ಕಾರ್ಯ ವಿಳಂಬವಾಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ, ಏನಾಗ್ತಾ ಇದೆ, ಈ ಪ್ರಶ್ನೆ ಈಗ ಮನೆ ಮಾಡಿದೆ. ಹಾಗಾದ್ರೆ 13ನೇ ಸ್ಪಾಟ್ ಸವಾಲಾಗ್ತಾ ಇದೆಯಾ ಗೊತ್ತಿಲ್ಲ. ವಿಳಂಬಕ್ಕೆ ಕಾರಣವೇನು ಗೊತ್ತಿಲ್ಲ. ಇದರ ನಡುವೆ ಬರೋಬ್ಬರಿ 3 ಗಂಟೆಗಳ ಕಾಲ ದೂರುದಾರನ ವಿಚಾರಣೆ ಆಗಿದೆಯಂತೆ ನಿನ್ನೆ. ಇದು ಕುತೂಹಲಕ್ಕೆ ಮನೆ ಕಾರಣವಾಗಿರೋದು. ಕಾರಣ ಏನು ನೋಡಿ, ಇಡೀ ಪ್ರಕರಣ ಕಳೆದ 12 ದಿನಗಳಿಂದ ಕೂಡ ತನಿಖೆ ಆಗ್ತಾ ಇದೆ. ಆರಂಭದ 2 ದಿನ SIT ರಚನೆಯಾಗಿ SIT ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ದು 15 ಗಂಟೆಗಳ ಕಾಲ, ಅಂದರೆ 2 ದಿನ ವಿಚಾರಣೆ ಮಾಡಿದರು. ಅದಾದ ಬಳಿಕ ಉತ್ಖನನ ಆಯಿತು. 1ರಿಂದ 12 ಸ್ಪಾಟ್ವರೆಗೂ ಕೂಡ ಉತ್ಖನನ ಆಗಿದೆ. ಇದರಲ್ಲಿ ಏನು ಸಿಕ್ಕಿದೆ, ಏನು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಸೆಕೆಂಡ್ರಿ. ಬಟ್ 13ನೇ ಸ್ಪಾಟ್ಗೆ ಬಂದ ತಕ್ಷಣ ಇಡೀ ಕಾರ್ಯಾಚರಣೆ ಅಥವಾ ಇಡೀ ತನಿಖೆ ಅಥವಾ ಇಡೀ ಉತ್ಖನನ ಸ್ಥಗಿತವಾಗಿದೆ. ಹಾಗಾದರೆ ರೀಸನ್ ಏನು ಅಂತ ಹೇಳಿದ್ರೆ, ಆ ಉತ್ಖನನದ ಸ್ಪಾಟನ್ನು ನೀವು ನೋಡ್ತಾ ಇದ್ದೀರಾ, ಅಂದರೆ 13ನೇ ಸ್ಪಾಟನ್ನು ನೀವು ನೋಡ್ತಾ ಇದ್ದೀರಾ. ಅದು ರಸ್ತೆ ಪಕ್ಕದಲ್ಲಿದೆ. ಜೊತೆಗೆ ಆ ಸ್ಪಾಟನ್ನು ದೊಡ್ಡದಾಗಿ ಮಾರ್ಕ್ ಮಾಡಲಾಗಿದೆ. ವಿದ್ಯುತ್ ಕಂಬ ಇದೆ, ಟ್ರಾನ್ಸ್ಫಾರಮ್ ಕೂಡ ಇದೆ. ಈ ಕಾರಣಕ್ಕೆ ಡಿಲೇ ಆಗ್ತಾ ಇದೆಯಾ, GPR ಅನ್ನು ಯೂಸ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ಚರ್ಚೆ ಆಗ್ತಾ ಇದೆ. ಇದೇ ರೀಸನ್ನ ಅಂತ ಹೇಳಿದ್ರೆ ಇದು ಒಂದು ರೀಸನ್ ಆಗಿರಬಹುದು. ಜೊತೆಗೆ ಈ ಅನಾಮಿಕ ವ್ಯಕ್ತಿಯ ಪರವಾಗಿ 6 ಮಂದಿ ಸಾಕ್ಷಿ ಹೇಳೋಕ್ಕೆ ಬಂದಿದ್ದಾರೆ. ಹೌದು, ಈ ವ್ಯಕ್ತಿ ಧರ್ಮಸ್ಥಳದ ಅರಣ್ಯದಲ್ಲಿ ಒಂದಿಷ್ಟು ಶವಗಳನ್ನು ಊತ ಹಾಕ್ತಾ ಇರೋದನ್ನು ನಾವು ನೋಡಿದ್ವಿ. ಜೊತೆಗೆ ನಾವು ಕೂಡ ಒಂದಿಷ್ಟು ಸ್ಪಾಟ್ಗಳನ್ನು ತೋರಿಸ್ತೀವಿ, ಅಲ್ಲಿ ಉತ್ಖನನ ಮಾಡಿದ್ರೆ ಅಸ್ಥಿಪಂಜರ ಸಿಗುತ್ತೆ ಅಂತ 6 ಮಂದಿ ಬಂದಿದ್ದಾರೆ. ಈ ಕಾರಣಕ್ಕೆ ಡಿಲೇ ಆಗ್ತಾ ಇದೆಯಾ, ಮೇ ಬಿ ಇರಬಹುದು. ಇದಲ್ಲದೆ ಈ ದೂರುದಾರ ವ್ಯಕ್ತಿಯ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದಿಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು. ಹಾಗಾದ್ರೆ ಅಟ್ಲೀಸ್ಟ್ ಇವತ್ತಾದರೂ 13ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಆಗುತ್ತಾ? ಶೋಧಕ್ಕೆ GPR ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾರಾ? GPR ತಂತ್ರಜ್ಞಾನವನ್ನು ಬಳಸೋದಕ್ಕೆ SIT ನಿರ್ಧಾರವನ್ನು ತೆಗೆದುಕೊಂಡಿದೆ. ತಂತ್ರಜ್ಞಾನದ ಮೂಲಕವೇ ಅಸ್ಥಿಪಂಜರಗಳ ಪತ್ತೆಗೆ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಅನಾಮಿಕ ಇದ್ದೇ ಇರ್ತಾರೆ. ನೋಡಿ, ಯಾಕೆ ಡಿಲೇ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಒಂದು, GPR ಅನ್ನು ಯೂಸ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕಳೆದ 2 ದಿನಗಳಿಂದ ಸುದೀರ್ಘವಾಗಿ ಚರ್ಚೆ ಆಗಿದೆ. ಇದರ ನಡುವೆ 6 ಮಂದಿ ಸಾಕ್ಷಿಗಳು ಕೂಡ ಬಂದಿದ್ದಾರೆ. ಅವರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇದರ ನಡುವೆ ದೂರುದಾರ ವ್ಯಕ್ತಿ 11ನೇ ಸ್ಪಾಟನ್ನು ತೋರಿಸಿ ಬಂಗ್ಲಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಬೇರೆಯದ್ದೇ ಅಸ್ಥಿಪಂಜರವನ್ನು ತೋರಿಸಿದ್ದಾನೆ. ಸ್ಪಾಟನ್ನು ಗುರುತು ಮಾಡ್ದ, 14ನೇ ಸ್ಪಾಟ್ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ದೂರುದಾರ ಪದೇ ಪದೇ ಬಂಗ್ಲಗುಡ್ಡವನ್ನು ತೋರಿಸ್ತಾ ಇರುವ ಕಾರಣಕ್ಕಾಗಿಯೂ ಕೂಡ ಆತನ ವಿಚಾರಣೆಯಾಗಿದೆ ನಿನ್ನೆ 3 ಗಂಟೆಗಳ ಕಾಲ. ನೆನಪಿಡಿ, ನಿನ್ನೆ ಆತ SIT ಕಚೇರಿಗೆ ಬಂದಿದ್ದು ಒಂದಿಷ್ಟು ವಿಳಂಬವಾಗಿತ್ತು. ಅಲ್ಲೇ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಯಿತು. ಪ್ರತಿದಿನ ಕೂಡ ಉತ್ಖನನ ಶುರುವಾಗೋದು 11 ಗಂಟೆ ಅಥವಾ 11 ಗಂಟೆ 30 ನಿಮಿಷಕ್ಕೆ ಉತ್ಖನನ ಶುರುವಾಗ್ತಾ ಇತ್ತು. ನಿನ್ನೆ ಆಗಲಿಲ್ಲ. ಕಾರಣ ಏನು? ಈ ದೂರುದಾರ ವ್ಯಕ್ತಿ ವಿಳಂಬವಾಗಿ ಬಂದಿದ್ದ ಕಾರಣಕ್ಕಾಗಿ ಒಂದಿಷ್ಟು ವಿಳಂಬ ಆಯಿತು. ಅಂದರೆ ಲೇಟಾಗಿ ಬಂದಿದ್ದ ಈ ವ್ಯಕ್ತಿ, ಇದ್ರ ಜೊತೆಗೆ ಲೇಟಾಗಿ ಬಂದಿದ್ದಕ್ಕೋ ಅಥವಾ ಬೇರೆ ಬೇರೆ ವಿಚಾರಕ್ಕೋ ಗೊತ್ತಿಲ್ಲ, ಬರೋಬ್ಬರಿ 3 ಗಂಟೆಗಳ ಕಾಲ ವಿಚಾರಣೆ ಆಯಿತು. ಹಾಗಾದರೆ ಇವತ್ತೇನಾದರೂ ಉತ್ಖನನ ಆಗುತ್ತಾ ಗೊತ್ತಿಲ್ಲ. ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಉತ್ಖನನ ಆದರೆ GPR ಅನ್ನು ಯೂಸ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಭೂಮಿಯನ್ನು ಅಗೆಯುವ ಬದಲು, ಭೂಮಿಯನ್ನು ಅಗೆಯೋದಿಲ್ಲ, GPR ಅನ್ನು ಯೂಸ್ ಮಾಡಿ
ಅಸ್ಥಿ ಪಂಜರ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಲಾಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ ಅಸ್ಥಿ ಪಂಜರ ಇದ್ದರೆ ಆಗ ಉತ್ಖನನ ಮಾಡ್ತಾರೆ. ಹಾಗಾದರೆ ಅಷ್ಟು ಸುಲಭನಾ GPR ಅನ್ನು ಯೂಸ್ ಮಾಡೋದು? ಹೇಗೆ ವರ್ಕ್ ಮಾಡುತ್ತೆ? ಅಷ್ಟು ಸುಲಭವಾಗಿದೆಯಾ ಅಂತ ಹೇಳಿದ್ರೆ ಸುಲಭ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಒಂದಿಷ್ಟು ತಜ್ಞರು ಹೇಳ್ತಾ ಇದ್ರು, ಮಳೆ ಮತ್ತು ಮಳೆ ನೀರು ಮಿಶ್ರಿತ ಅಂದರೆ ತುಂಬ ಕೆಸರಾಗಿರುವಂಥ ಪ್ರದೇಶದಲ್ಲಿ, ತುಂಬ ನೀರಿನ ಅಂಶ ಇರುವಂಥ ಪ್ರದೇಶದಲ್ಲಿ GPR ತುಂಬ ಎಕ್ಸಾಕ್ಟಾಗಿ ಮತ್ತು ತುಂಬ ಆಕ್ಯುರೇಟಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ನೋಡಿ, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳದಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ರಾಜ್ಯ ಹವಾಮಾನ ಇಲಾಖೆ. ಸತತವಾಗಿ ಮಳೆ ಆಗ್ತಾ ಇದೆ, ಅಲ್ಲಿ ಸತತವಾಗಿ ಮಳೆ ಆಗ್ತಾ ಇರುವ ಕಾರಣಕ್ಕಾಗಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಮಳೆ ಬಂದರೆ GPR ತಂತ್ರಜ್ಞಾನವನ್ನು ಯೂಸ್ ಮಾಡೋಕ್ಕಾಗಲ್ಲ, ಜೊತೆಗೆ ಈ ಥರ ನೀರು ನಿಂತ್ಕೊಂಡಿದ್ರು ಕೂಡ ಅದು ಎಕ್ಸಾಕ್ಟಾಗಿ ಆಕ್ಯುರೇಟಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಬೇರೆ ವಿಚಾರ. ಬಟ್ ಈಗ ತಾಜಾ ಸುದ್ದಿ ಏನು ಅಂತ ಹೇಳಿದ್ರೆ, ಮೊನ್ನೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತಲ್ವಾ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. 7 ಜನರ ವಿರುದ್ಧ ಕಠಿಣ ಕೇಸ್ ಆಗಿತ್ತು. ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿತ್ತು. ಈಗ ಕನ್ಯಾಡಿ ನಿವಾಸಿ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ನೋಡಿ, ಒಂದು ಕಡೆ SIT ತನಿಖೆ ನಡೀತಾ ಇದೆ. ಅವ್ರ ಟೆನ್ಷನಲ್ಲಿ ಅವರಿದ್ದಾರೆ, ಏನು ಮಾಡಬೇಕು ಅಂತ. ಆದರೆ ಏಕಾಏಕಿಯಾಗಿ ಗಲಾಟೆ ಆಯ್ತಲ್ವಾ, ಆ ಗಲಾಟೆ ಯಾವ ರೀತಿಯ ವಾತಾವರಣ ಸೃಷ್ಟಿ ಮಾಡಿದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿದ್ರೆ, ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಗೊತ್ತಿಲ್ಲ. ಈ ಗುಂಪು ಸಂಘರ್ಷ ಮತ್ತೆ ಶುರುವಾದರೂ ಕೂಡ ಆ ಶುರುವಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಆ ಒಂದು ಗಲಾಟೆ ಸಾಕಷ್ಟು ಪ್ರಶ್ನೆಗಳಿಗೆ ಜೊತೆಗೆ ಕುತೂಹಲಕ್ಕೆ ಕಾರಣವಾಯಿತು. ಜೊತೆಗೆ ಈ ಪೊಲೀಸರ ಮತ್ತು SIT ತನಿಖೆಯ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅಂತ ಹೇಳಿದ್ರೆ ಪ್ರಭಾವ ಬೀರಬಹುದು, ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಬರಬಹುದು. ಇದರ ನಡುವೆ ಗಲಾಟೆಗೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. ಈಗ 7 ಜನರ ವಿರುದ್ಧ ಕಠಿಣ ಕೇಸನ್ನು ದಾಖಲು ಮಾಡಲಾಗಿದೆ. ಓರ್ವ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇದಲ್ಲದೆ ಜೀವ ಬೆದರಿಕೆ ಸಂಬಂಧ ತನಿಖೆ ಚುರುಕುಗೊಳಿಸಿದ್ದಾರಂತೆ.